ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಹಕಾರ ನೀಡ್ತಾ ಇಲ್ಲ ಕೈಗಾರಿಕೆ ಇಲಾಖೆಯಲ್ಲಿ. ನೋಡಿ, ನಾನು ಕುಮಾರಸ್ವಾಮಿ ಅವರು ಹಿಂದೆನೂ ಕೂಡ ಹೇಳಿದ್ದಾರೆ, ನಾನು ನಮ್ಮ PRS ಅವರು, ಕಮಿಷನರ್ ಅವರು ಎಲ್ಲರೂ ಕೂಡ ಹೋಗಿ ದೆಹಲಿಗೆ ಅವರು ಸಚಿವರಾದ ನಂತರ ಸ್ವಲ್ಪ ಸಮಯದ ನಂತರ ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದಿಸಿ ಅವ್ರ ಜೊತೆ ಚರ್ಚಿಸಿ ಬಂದಿದ್ದೀವಿ. ಮತ್ತು ನಮ್ಮಲ್ಲೆಲ್ಲ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸು ಅದು ಇದಕ್ಕೆಲ್ಲನೂ ಕೂಡ ತಾವು ಸಪೋರ್ಟ್ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಸ್ಕೊಂಡು ಬಂದಿದ್ದೀವಿ. ಯಾರೂ ಭೇಟಿಯಾಗಿಲ್ಲ ರಾಜ್ಯ ಸರ್ಕಾರದವರು ಅಂತ ಅನ್ನೋದು ಸುಳ್ಳು. ಇನ್ನು ಉಳಿದ ವಿಚಾರಗಳಲ್ಲಿ ಇವತ್ತು ಅವರು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು, ರಾಜ್ಯ ಸರ್ಕಾರ ಸಹಕಾರ ಬೇಕು ಅನ್ನೋ ರೀತಿಯಿಂದ ಆಗಬೇಕು. ಇಂಡಸ್ಟ್ರೀಸ್ ಮಿನಿಸ್ಟ್ರಾಗಿ ನಾನು ಭೇಟಿಯಾಗಿದ್ದೀನಿ. ಇನ್ನು ಮುಖ್ಯಮಂತ್ರಿಗಳು ಅವ್ರಿಗೆ ಬತ್ತ ಚರ್ಚೆ ಮಾಡಿ ಇವತ್ತೊಂದು ಸಹ ಇವತ್ತು ಕುದುರೆಮುಖ ನಿಮ್ಮ ಅದು ಸ್ಟೀಲ್ ಇಂಡಸ್ಟ್ರಿ, ಐರನ್ ಇಂಡಸ್ಟ್ರೀಸ್ ಆಗಲಿ ಮತ್ತಿತರ ವಿಚಾರಗಳಲ್ಲಿ ಮಾತಾಡಬೇಕು. ಅವರು ಭೇಟಿಯಾಗಿದ್ದೀನಿ, ನಾನು ಅವ್ರನ್ನ ಭೇಟಿಯಾಗಿ ಬಂದು ಡಿಸ್ಕಸ್ ಮಾಡಿ ಬಂದಿದ್ದೀನಿ. ಹಾಂ, CM ಅವ್ರಿಗೆ ಗೊತ್ತಿಲ್ಲ, ನಾನು CM ಅವ್ರಿಗೆ ಭೇಟಿ ಆಗಿಲ್ಲ. CM ಅವ್ರಿಗೂ ಅವರು ಬಂದು ಭೇಟಿ ಆಗಬೇಕು. ಹಿಂಗೆಲ್ಲ ರಾಜ್ಯದ ಇಂಡಸ್ಟ್ರಿಯಿಂದ ಇದರಲ್ಲಿ ಬರ್ತಿರ್ತಾರೆ ಬೆಂಗಳೂರಿಗೆ. ಒಂದು CM ಅವ್ರ ಜೊತೆ ಒಂದು ಮೀಟಿಂಗ್ ಇದು ಮಾಡಿ ಸೌಹಾರ್ದಯುತವಾಗಿ, ಅವರು ಸೌಹಾರ್ದ ಹೇಳ್ತಾರೆ, ನಾವು ಅವ್ರಿಗೆ ಸೌಹಾರ್ದಯುತವಾಗಿ ಒಂದು ನಾವು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ ತಾವು ಕೂಡ ಕೆಲಸ ಮಾಡಬೇಕು ಅಂತ ನಾವು ಕೂಡ ಹೇಳ್ತೇವೆ. ನೋಡಿ, ನಾವು ರಾಜ್ಯದಿಂದ ನಾನು ಖುದ್ದಾಗಿ ಹೇಳಿ ಬಂದಿದ್ದೀನಿ, ಸೆಮಿಕಂಡಕ್ಟರ್ ಅನೇಕ ಇಂಡಸ್ಟ್ರೀಸ್ ಬರ್ತವೆ. ಇಲ್ಲಿ ಬಂದು ದೆಹಲಿಗೆ ಹೋದ್ಮೇಲೆ ಅವರು 50% ಇನ್ಸೆಂಟಿವ್ಸು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಹೀಗಾಗಿ ಅವರು ನಮ್ಮಲ್ಲಿ ವಾಪಸ್ ಬರ್ತಾ ಇಲ್ಲ. ತಾವು ಮಿನಿಸ್ಟರ್ ಆಗಿ ನಿಮಗೂ ಒಂದು ಹೆಸರು ಬರ್ತದೆ, ಗೌರವ ಬರ್ತದೆ. ಆ ಸೆಮಿಕಂಡಕ್ಟರ್ಸನ್ನು ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀವಿ. ಸೂಕ್ತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಕಾಡ್ತೀನಿ, ನಾನೇ ಭೇಟಿ ಆಗ್ತಾನೆ. ಇಂಡಸ್ಟ್ರಿ ನನಗೆ ಯಾವುದೂ ಕೂಡ ಪ್ರತಿಷ್ಠೆ ಇಲ್ಲ. ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ನಮಗೆ ಏನಾದ್ರು ಬೇಡಿಕೆಗಳಿದ್ರೆ ಮಾಡ್ತೀವಿ. ಅವತ್ತೆಲ್ಲ ಡಿಫೆನ್ಸ್ ಕಾರಿಡಾರ್ಗೆ ಹೋಗಿ ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಭೇಟಿಯಾದೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದೆ. ಮತ್ತು ಎಲ್ಲರಿಗೂ ಭೇಟಿಯಾಗಿದ್ದ ಕಾಪೀಸ್ನೂ ಕೂಡ ನಾನು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವ್ರಿಗೂ ನಾವು ಉಳಿದ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಬೇಡಿಕೆ ಇಟ್ಟಿದ್ದೀವಿ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ಗೆ ನಾವೇನು ಬೇಡಿಕೆ ಇಟ್ಟಿದ್ದೀವಿ, ಆ ಕಾಪಿನ ಆ ಪ್ರೆಸೆಂಟೇಷನನ್ನು ಇದನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ನೀವು ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡಿರಿ, ಫಾಲೋ ಮಾಡಿರಿ ಅಂಥೇಳಿ. ನನ್ನ ಆ್ಯಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ನಾನು ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿದ್ದೀನಿ. ಇನ್ನೆಲ್ಲೋ ಒಂದು ಕಡೆ ಇವತ್ತು ಅವರು ಮತ್ತು ಮುಖ್ಯಮಂತ್ರಿಗಳು ಭೇಟಿ ಆಗಬೇಕು, ಚರ್ಚೆ ಮಾಡಬೇಕು, ಅದು ಕೂಡ ಆಗಬೇಕು. ಅದಕ್ಕೆ ಅವರು ಒಂದು ಹೆಜ್ಜೆ ಮುಂದೆ ಬರಬೇಕು, ಬಂದು ಭೇಟಿ ಆಗಬೇಕು ಮುಖ್ಯಮಂತ್ರಿಗಳನ್ನ. ನಾನು ರಾಜಕೀಯ ಬರ್ಸಕ್ಕೆ ಹೋಗೋದಿಲ್ಲ. ನಾನು ಹೇಳ್ತೇನೆ ಕೇಳಿ, ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು. ನನಗೆ ಯಾವಾಗ ಇದು ಬೇಕಾಗ್ತದೆ ನಾನು ಹತ್ರ ಹೋಗ್ತೇನೆ. ಹಿಂದೆನೂ ಕೂಡ ಹೋಗಿದ್ದೀನಿ. ಬರೀ ಅವ್ರ ಮಿನಿಸ್ಟ್ರಿ ಅಷ್ಟೇ ಅಲ್ಲ, ಡಿಫೆನ್ಸ್ ಮಿನಿಸ್ಟ್ರಿಗೂ ಕೂಡ ಏನಾಗಿದ್ರೆ ಅವ್ರಿಗೊಂದು ಕಾಪಿ ಕೊಟ್ಟಿದ್ದೀನಿ. ಮತ್ತೆ ಈಗ ನಾನು ಹೋಗ್ತಾ ಇದ್ದೀನಿ, ಈಗ ಅವ್ರನ್ನ ಭೇಟಿ ಆಗ್ತೀನಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಗೆ ಇನ್ವೈಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲರನ್ನೂ ಭೇಟಿ ಆಗ್ತೀನಿ. ಆವಾಗ ಕೂಡ ಹಿಂದೆ ಕೊಟ್ಟಿದ್ದನ್ನು ಕೂಡ ಮತ್ತೊಮ್ಮೆ ಅವ್ರಿಗೆ ರಿಮೈಂಡರ್ ಮಾಡ್ತೀವಿ. ಅವ್ರೇನಾದರೂ ಹೇಳಿದ್ರೆ ಅದನ್ನು ಕೂಡ ಕೇಳ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಎರಡು ಮಾತಿಲ್ಲ ಅದರಲ್ಲಿ.